ಕರಾವಳಿಯಲ್ಲೀಗ ತಾಜಾ ಮೀನಿಗೆ ಬರ ಬಂದಿದೆ. ಮೀನಿನ ದರ ದುಪ್ಪಟ್ಟಾಗಿದೆ. ಕಡಲಿನ ಆರ್ಭಟದಿಂದ ನೀರಿಗಿಳಿಯಲು ಸಾಂಪ್ರದಾಯಿಕ ದೋಣಿಗಳು ಹಿಂಜರಿದಿವೆ. ಸಾಂಪ್ರದಾಯಿಕ ದೋಣಿಗಳು ನದಿ ತೀರ ಪ್ರದೇಶದಲ್ಲೇ ಉಳಿದಿವೆ. ಹೀಗಾಗಿ ತಾಜಾ ಮೀನಿಗೆ ಗ್ರಾಹಕರು ಬೇಡಿಕೆ ಇಡ್ತಿದ್ದಾರೆ. ಆದರೆ ಕಡಲಿಗೆ ಇಳಿಯಲು ಸಾಧ್ಯವಾಗದೆ ಸಾಂಪ್ರದಾಯಿಕ ಮೀನುಗಾರರು ನಿರಾಸೆಗೊಂಡಿದ್ದಾರೆ. ಮಾರುಕಟ್ಟೆಯಲ್ಲಿ ತಾಜಾ ಮೀನು ಮಾರಾಟ ಮಾಡಲು ಆಗ್ತಿಲ್ಲ. ಈಗಾಗಲೇ 15 ದಿನದ ಮೀನುಗಾರಿಕೆಗೆ ನಷ್ಟವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ದಾಂಡೇಲಿಯ ನರೇಗಲ್ ಪೆಟ್ರೋಲ್ ಬಂಕ್ ಮುಂಭಾಗದ ಒಳರಸ್ತೆ ಬದಿಯಲ್ಲಿ ಆವರಣ ಗೋಡೆ ಕುಸಿದಿದೆ. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆವರಣ ಗೋಡೆ ಕುಸಿತಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಆವರಣ ಗೋಡೆಯನ್ನ ತೆರವುಗೊಳಿಸಿದ್ದಾರೆ. ಇನ್ನು ಭಾರೀ ಮಳೆ ಆಗ್ತಿರೋದ್ರಿಂದ ಸ್ಥಳದಲ್ಲಿರುವ ಮರಗಳು ಹಾಗೂ ವಿದ್ಯುತ್ ಕಂಬವು ನೆಲಕ್ಕುರುಳುವ ಭೀತಿ ಎದುರಾಗಿದೆ. ಬೆಳಗಾವಿಯಲ್ಲೂ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ಖಾನಾಪುರ ತಾಲೂಕಿನ ಹಾಲಾತ್ರಿ ಹಳ್ಳ ಉಕ್ಕಿ ಹರಿತಿದೆ. ಹಾಲಾತ್ರಿ ಹಳ್ಳ ತುಂಬಿ ಹರಿಯುತ್ತಿರುವ ಪರಿಣಾಮ ಗೋವಾ ಖಾನಾಪುರ ಸಂಪರ್ಕ ಕಡಿತಗೊಂಡಿದೆ. ಖಾನಾಪುರದಿಂದ 15ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ನೆರಸೆ, ಮಂತೂರ್ಗ, ಅಶೋಕನಗರ, ಗವಳಿವಾಡ ಸೇರಿ 15ಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ವಿಪರೀತ ಮಳೆಯಿಂದ ಕಳೆದ ರಾತ್ರಿಯೇ ರಾಜ್ಯ ಹೆದ್ದಾರಿ ಜಲಾವೃತವಾಗಿದೆ. ಈ ಸೇತುವೆ ಮೇಲ್ದರ್ಜೆಗೆ ಏರಿಸಿ ಅಂತ ಜನರು ಆಗ್ರಹಿಸಿದ್ದಾರೆ. ಭಾರೀ ಮಳೆಯಿಂದಾಗಿ ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ನಾರಾಯಣಪುರ ಡ್ಯಾಂನಿಂದ ಈಗ ಕೃಷ್ಣಾ ನದಿಗೆ ನೀರು ಬಿಡುಗಡೆಯಾಗಿದೆ. ಡ್ಯಾಂನ 22 ಗೇಟ್ಗಳಿಂದ 65,180 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ನದಿ ತೀರದ ಜನರು ಎಚ್ಚರದಿಂದ ಇರುವಂತೆ ರಾಯಚೂರು ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಹೊಸ ಗೇಟ್ ಅಳವಡಿಸುವ ಕಾರ್ಯ ಚಾಲನೆಯಲ್ಲಿರುವ ಪರಿಣಾಮ ಭದ್ರಾ ಎಡದಂಡೆ ನಾಲೆಗೆ ನೀರು ಬಂದ್ ಆಗಿದೆ. ದುರಸ್ತಿ ಕಾರ್ಯಕ್ಕೆ 45 ದಿನಗಳ ಕಾಲಾವಕಾಶ ಬೇಕಿದೆ. ಹೀಗಾಗಿ ಮುಂಗಾರು ಹಂಗಾಮಿನಲ್ಲಿ ಭದ್ರಾ ಡ್ಯಾಂನಿಂದ ಎಡದಂಡೆ ನಾಲೆಗೆ ನೀರು ಹರಿಸಲು ಸಾಧ್ಯವಾಗ್ತಿಲ್ಲ. ಭದ್ರಾ ಜಲಾಶಯದ ಎಡದಂಡೆ ನಾಲೆ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಗ್ರಾಮಗಳಿಗೆ ಸೂಚನೆ ನೀಡಲಾಗಿದೆ. ರೈತರು ಎಡದಂಡೆ ನಾಲೆಯ ನೀರು ಅವಲಂಬಿಸಿ ಭತ್ತ ಅಥವಾ ಇನ್ಯಾವುದೇ ಹೆಚ್ಚು ನೀರು ಅವಲಂಬಿತ ಬೆಳೆಗಳನ್ನು ಬೆಳಿಬಾರದು. ಪರ್ಯಾಯವಾಗಿ ಮೆಕ್ಕೆಜೋಳ, ರಾಗಿ, ದ್ವಿದಳ ಧಾನ್ಯಗಳನ್ನು ಮಾತ್ರ ಬೆಳೆಯುವಂತೆ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.